ಸರ್, ಈಗ ಪಕ್ಷನೇ ಯೋಚನೆ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇಂಥ ಒಂದು ಒಳ್ಳೆ ಶಾಸಕರಿಗೆ ಸಚಿವ ಸ್ಥಾನ ಕೊಡದೆ ಕೈ ತಪ್ಪೋದಕ್ಕೆ ಕಾರಣಕರ್ತರಾಗಿ ಇರುವಂತವರಿಂದಾನೇ ಪಕ್ಷ ಹಾಳಾಗಿ ಹೋಗೋದು. ಹಿಂಗೆ ಇವತ್ತು ಇದು ಬೇರೆ ಬಂದು ಶಾಂತಿನಗರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ MLA ಹ್ಯಾರಿಸ್ ಸರ್ ಇದು ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ನಾವು ಮಾಡ್ತಾ ಇರುವಂತ ಹೋರಾಟ ಇಲ್ಲ. ಈ ಕ್ಷೇತ್ರದಲ್ಲಿ ಇತಿಹಾಸ ಇದೆ. ಹಿಂಗೆ ಸ್ವಾತಂತ್ರ್ಯ ಬಂದೋದ್ರಿಂದ ಇದುವರೆಗೂ ಬಂದು ಕಾಂಗ್ರೆಸ್ ಪಕ್ಷವನ್ನು ಗಳಿಸ್ಕೊಂಡು ಬಂದಿರುವಂತ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತ ನಮ್ಮ ಇಂದಿರಾ ಗಾಂಧೀಜಿ ಅವರು ಬಂದಿರುವಂತ ಕ್ಷೇತ್ರ ಇದು. ಹಿಂಗೆ ಇವಾಗ ನಮ್ಗೆ ಏನಂದ್ರೆ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿರುವಾಗ ಈ ಕ್ಷೇತ್ರವನ್ನು ಇಷ್ಟಪಟ್ಟು ಬಂದಂತವ್ರು. ಇವತ್ತು ಈ ಕ್ಷೇತ್ರವನ್ನು ಅವ್ರ ಮೊಮ್ಮಗನಾಗಿರುವಂತ ರಾಹುಲ್ ಗಾಂಧಿಗೆ ಇಷ್ಟ ಇಲ್ವಾ ಅಂತ ಕೇಳುವಂತ ಪ್ರಶ್ನೆ ಇದೆ. ಹಿಂಗೆ ಇದರಿಂದ ನಾವು ಹೇಳ್ತಾ ಇದೀವಿ, ಒತ್ತಡ ಮಾಡ್ತಾ ಇದ್ದೀವಿ. ಅವ್ರಿಗೆ ನೀವು ಸಚಿವ ಸ್ಥಾನ ನೀಡಲೇಬೇಕು. ಹಿಂಗೆ ನೀವು ಸಚಿವ ಸ್ಥಾನ ನೀಡಿದ್ರೆ ಪಕ್ಷನೂ ಚೆನ್ನಾಗಿ ಸಂಘಟನೆ ಆಗುತ್ತೆ, ಪಕ್ಷನೂ ಗಟ್ಟಿಯಾಗಿರುತ್ತೆ. ಮುಂದೆ ಬರುವಂತ ದಿನದಲ್ಲಿ ಪಕ್ಷ ತಿರುಗಿ ಅಧಿಕಾರಕ್ಕೆ ಬರುತ್ತೆ. DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಮ ಕ್ಯಾಬಿನೆಟ್ ನಲ್ಲಿ ಯಾರಿಗೂ ಅನ್ಯಾಯ ಆಗ್ಕೊಡ್ದಂತ ಹೇಳ್ತಾ ಇದ್ದೀನಿ. ಸರ್, ಇದು DK ಶಿವಕುಮಾರ್ ಒಬ್ಬರೇ ಪರಿಗಣಿಸೋದಕ್ಕಾಗಲ್ಲ. ACC ಅವರು ಸಹ ಇದಕ್ಕೆ ಸಮ್ಮತ ವ್ಯಕ್ತಪಡಿಸಬೇಕು. ಇದು DK ಶಿವಕುಮಾರ್ ಸಚಿವ ಸಂಪುಟದಂಗೆ ಅವರು ಒಂದಿಬ್ರು ಮೂವರಿಗೆ ಸಚಿವ NA ಹ್ಯಾರಿಸ್ಗೂ ಸಹ ಪ್ರಬಲವಾಗಿ ಕೊಡಿಸ್ಬೇಕಂತ ಇವರೇ ಮುಂಚೂಣಿಯಲ್ಲಿದ್ದಂಥ ನಾಯಕ ಅಂದರೆ DK ಶಿವಕುಮಾರ್. NA ಹ್ಯಾರಿಸ್ ಅವ್ರನ್ನ ಬಿಟ್ಕೊಡೋದಕ್ಕೆ ಎಲ್ಲೂ ಸುಖಾರಾಮ್ ಇಷ್ಟ ಇರಲಿಲ್ಲ. ಎಲ್ಲೋ ಜಾತಿ ವ್ಯಾಮೋಹದಲ್ಲಿ ಇವ್ರಿಗೆ ಕೈ ತಪ್ಪಿರಬಹುದಾ? ಇಲ್ಲ, ವಿಷಯ ಏನಂದ್ರೆ ಖಂಡಿತವಾಗಿ ಹಂಗೆ ಇರಬಹುದು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಜಾತಿ ಇದ್ರಂತೆ ಇಲ್ಲ. ಈಗ ಬಂದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಾರೆ. ಹೈಕಮಾಂಡ್ ತೀರ್ಮಾನ ಮಾಡೋದಕ್ಕೆ ಇಲ್ಲಿರುವಂತ ವಾತಾವರಣಗಳು ಏನು ಎಂತ ಅಂತ ತಿಳಿಸೋರು ಯಾರು? ಹೈಕಮಾಂಡಿಗೆ ಇಲ್ಲಿ ಇರುವಂತ ಹಿಂಗೆ ಹಿರಿಯ ನಾಯಕರು ತಾನೇ ಅವ್ರಿಗೆ ತಿಳಿಸೋದು. ಈ ಹಿರಿಯ ನಾಯಕರುಗಳು ತಿಳಿಸುವಾಗ ಇಲ್ಲಿ ಎಲ್ಲೋ ತಪ್ಪೋಗಿದೆ. ಹಿಂಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು ಪಕ್ಷಕ್ಕೂ ಗೊತ್ತು, ಎಲ್ಲರಿಗೂ ಗೊತ್ತು, ನಮ್ಗೆಲ್ಲರಿಗೂ ಗೊತ್ತು ಹ್ಯಾರಿಸ್ ಸಾಹೇಬರ್ ಅವ್ರಿಗೆ ಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳಿ. ಹಿಂಗೆ ಅವ್ರ ಪಕ್ಷವನ್ನು ಬೆಳೆಸ್ಕೊಂಡು ಬಂದಿದ್ದಂತ ರೀತಿ, ಅವ್ರ ಪಕ್ಷಕ್ಕಾಗಿ ದುಡ್ದಿದ್ದಂತ ಇದು ಹಾಗೆ ಎಲ್ಲ ಪ್ರತಿಯೊಂದು ಬೈ ಎಲೆಕ್ಷನ್ ಅಲ್ಲಿ ಅಲ್ಲೇ ಇದ್ರು. ಹಿಂಗೆ ಬೈ ಎಲೆಕ್ಷನ್ ಅಲ್ಲಿ ಅಲ್ಲೇ ಇದ್ರು. ಅದೇ ರೀತಿನಲ್ಲಿ ಕೇರಳಕ್ಕೆ ಹೋಗಿದ್ರು. ಈ ತರ ಬಂದು ದಿನನಿತ್ಯ ಪಕ್ಷ ಎಲ್ಲಾ ಕಡೆಯನ್ನು ಬೆಳೆಸಕ್ಕೆ ಅವರು ಪಕ್ಷಕ್ಕಾಗಿ ದುಡ್ದಂತವ್ರು, ಪಕ್ಷಕ್ಕಾಗಿ ದುಡಿತಾ ಇರುವಂತವ್ರು. ಇಂಥವ್ರಿಗೆ ಬಂದು ನೀವು ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಏನಾಗಿದೆ ಅಂತ ನಮ್ಗೆ ಓಪನ್ ಆಗಿ ತಿಳಿಸಿ. ಸರ್, ಎಷ್ಟೋ ಶಾಸಕರು ಹವಾಲುಗಳು ಏನಂತ ದುಡ್ಡುಗೋಸ್ಕರ ವ್ಯಾಪಾರಕ್ಕೆ ಇಟ್ಬಿಟ್ಟಿದ್ದಾರೆ. ದುಡ್ಡು ಕೊಟ್ರೆ ನಿಮ್ ಪಕ್ಷದಿಂದ ಸಚಿವ ಸ್ಥಾನ ಕೊಡ್ತಿದ್ದೀರಾ? ಮಾರಾಟಕ್ಕಿದೆಯಾ ಸಚಿವ ಸ್ಥಾನ ಅಂತ? ಹಿಂಗೆ ಸಚಿವ ಸ್ಥಾನ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮಾರಾಟಕ್ಕೆ ಇಟ್ಟಿದಾರ ಅಂತ ಹೇಳಿ ನಮ್ದು ಪ್ರಶ್ನೆ ಇದೆ. ಯಾಕೆ ಹೇಳಿ, ಈಗ ದುಡ್ಡು ಕೊಟ್ಟವ್ರಿಗೆ ಬೈದು ಮಾಡೋದು. ನಿಷ್ಠಾವಂತ ಕಾರ್ಯಕರ್ತನಿಗೆ ಯಾವುದೇ ರೀತಿ ಸಚಿವ ಸ್ಥಾನ ಕೊಡೋದಿಲ್ಲ, ಯಾವುದೇ ರೀತಿ ಅಧಿಕಾರ ಕೊಡೋದಿಲ್ಲ. ಹಿಂಗೆ ಹೀಗಿದ್ರೆ ಹೆಂಗ್ ಬೆಳೆಯುತ್ತೆ ಪಕ್ಷ? ನೀವು ಇವತ್ತು ನಡ್ಕೊಂತ ಇರುವಂತ ರೀತಿ, ಮಾಡುವಂತ ರೀತಿ ನೇರವಾಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಬಂದು ಯಾರು ಇವ್ರ ಕೈ ತಪ್ಪಿದಾರೋ ಅವ್ರು ಏನಾದ್ರು ಬೇರೆ ಒಬ್ಬರ ಹತ್ರ ದುಡ್ಡುಗಳನ್ನ ಈಸ್ಕೊಂಡು ನಿಮ್ಮ ಹತ್ರ ಬಂದು ಏನೋ ರಿಪೋರ್ಟ್ ಕೊಟ್ಟಿದಾರ, ಇದೇನು ಸಚಿವ ಸ್ಥಾನವನ್ನು ಮಾರಾಟಕ್ಕೆ ಇಟ್ಟಿದ್ದೀರಾ ಅಂತ ರಾಹುಲ್ ಗಾಂಧಿ ಅವರಿಗೆ ನೇರ